ಮೀಸೆ ದಾಡಿ ಜೊತೆಗೆ ಸ್ಕೂಲ್ ಹುಡುಗ. ನನಗೆ ಎಷ್ಟು ಧೈರ್ಯ ನೋಡಿ, ಈ ಔಟ್ಫಿಟ್ ಹಾಕೊಂಡು ಮಾಲ್ಗೆ ಬಂದಿದ್ದೀನಿ ರೀಲ್ಸ್ ಮಾಡೋಕ್ಕೆ. ನಾನು ಅದಕ್ಕೆ ಬಂದಿದ್ದು, ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಎಷ್ಟು ದಿನ ಆಯಿತು ಜ್ವರ ಬಂದು? ಎಮರ್ಜೆನ್ಸಿ ಅಣ್ಣ, ಎಮರ್ಜೆನ್ಸಿ. ಗೈಸ್ ಫೈನಲಿ ನನ್ನ ಕಾರು ಸರ್ವಿಸ್ಗೆ ಹೋಗಿದೆಯಲ್ಲ, ಅದಕ್ಕೆ ಶ್ರವಣ್ ಬ್ರೋ ಕಾರ್ ಹೆಂಗೂ ಬಂದಿತ್ತಲ್ಲ, ಅದರಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸೊ ಈಗ ನಾವು ಹೋಗ್ತಾ ಇರೋದು ಇಲ್ಲಿಗೆ ಅಂದರೆ ಒಂದು ರೀಲ್ ಶೂಟ್ ಮಾಡಬೇಕು. ರೀಲ್ ಶೂಟ್ ಮಾಡೋಕ್ಕೆ ಯೂನಿಫಾರ್ಮ್ ತೊಗೋಬೇಕು, ಸ್ಕೂಲ್ ಯೂನಿಫಾರ್ಮ್ ತೊಗೋಬೇಕಿತ್ತು, ಸ್ಕೂಲ್ದು ಕಾಲೇಜು ಯೂನಿಫಾರ್ಮು. ಸೊ ಅದನ್ನು ತೊಗೊಳಕ್ಕೆ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಬೈ ಮಾಡಿ, ಅದಾದಮೇಲೆ ರೀಲ್ ಶೂಟ್ ಮಾಡಿ, ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋಗಿ ಅವಳಿಗೆ ಏನಾಗಿದೆ ಏನು ಕತೆ ಅಂತ ನೋಡಿ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಲೆಟ್ಸ್ ಗೋ ಗೈಸ್. ಗೈಸ್ ಒಂದು ಯೂನಿಫಾರ್ಮ್ ಅಂಗಡಿಗೆ ಬಂದಿದ್ದೀವಿ. ನನಗೆ ನೆನಪಾಗ್ತೀನಿ ಅಂದರೆ, ನಾನು ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಅಂದರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಜೊತೆ ಬರ್ತಿದ್ದೆ ಯೂನಿಫಾರ್ಮ್ ಶಾಪಿಂಗ್ ಮಾಡೋಕ್ಕೆ. ಅದು ಸಮ್ಮರ್ ಹಾಲಿಡೇಸ್ ಮುಗಿದ ತಕ್ಷಣ ಸ್ಕೂಲ್ ಶುರು ಆಗುತ್ತೆ ಅಂದಾಗ ಸೈಜ್ ದುಡ್ಡು ತೊಗೋಬೇಕಿತ್ತಲ್ಲ, ಅದು ನೆನಪಾಯಿತು. ಸೊ ಈಗ ಫೈನಲಿ ನಾನಾಗೆ ಬಂದು ಯೂನಿಫಾರ್ಮ್ ತೊಗೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ವಿಡಿಯೋ ಶೂಟ್ ಮಾಡೋಕ್ಕೆ. ಬನ್ನಿ ನೋಡಿ, ನಂಗೆ ಆ ಕಲರ್ ಇಷ್ಟ ಆಯಿತು, ಆದರೆ ಅದು ಯೂನಿಫಾರ್ಮ್ ಥರ ಕಾಣ್ತಾ ಇದೆ. ಪ್ಯಾಂಟ್ ಮತ್ತು ಟಿ ಶರ್ಟ್, ಪ್ಯಾಂಟ್ ಮತ್ತು ಶರ್ಟ್ ಮ್ಯಾಚಿಂಗ್ ತೊಗೋತೀನಿ. ನೆನಪಾಗ್ತಿರೋದೇನು ಅಂದರೆ ಪೆನ್ಸಿಲ್ ಪ್ಯಾಂಟ್ ಮಾಡ್ತಿದ್ವಿ, ಇಲ್ಲ ತೊಗೊಂಡೋಗ್ಬಿಟ್ಟು ಸೀದಾ ಹೊಲಿಸ್ಬಿಡ್ತಿದ್ವಿ. ಇಷ್ಟು ಟೈಟ್, ಹಿಂಗೆ ಫುಲ್ ಟೈಟ್. ಒಂದು ಕವರ್ ಹಾಕ್ಬಿಟ್ಟು ಹಿಂಗೆ ಕಾಲು ಹಾಕೋದು, ಕವರ್ ಹಾಕ್ಬಿಟ್ಟು ಇಳಿಯೋದು. ನನ್ನ ತಮ್ಮ ಇಳಿತಿದ್ದ ಪ್ಯಾಂಟ್ನ. ಬೆಲ್ಟ್ ಆಗ್ತಾ ಇದೀನಿ, ತುಂಬ ಒಂಥರ ಖುಷಿ ಆಗ್ತಾಯಿದೆ. ಇದು ಎಳ್ದಾಡೋದು ಇದನ್ನು ಹಿಂಗೆ ಅಂದ್ಕೊಂಡು ಸ್ವಲ್ಪ ಹತ್ರ ಇರ್ಬೇಕು, ಮೈಕ್ ಕೇಳಿಸಲ್ಲ. ಒಂದು ಇರಿಟೇಟಿಂಗ್ ಪಾರ್ಟ್ ಗೈಸ್, ಯಾವಾಗಲೂ ಬೆಲ್ಟ್ ಹಾಕ್ಬೇಕಾದ್ರೆ ಇದು ಸಿಕ್ಕಾಕೊಳ್ಳೋದು, ಹಿಂಗೆ ಎಳ್ದು ಹಾಕ್ಕೊಳ್ತಿದ್ವಿ. ಅಣ್ಣ ಟೆನ್ಷನ್ ಆಗ್ಬಿಟ್ಟವ್ರೆ, ಎಷ್ಟು ಸಣ್ಣ ಇದೆ ನೀವು ನನ್ನ ಮಗ, ಬೆಲ್ಟ್ ಸರಿ ಮಾಡ್ತಾನೆ ಇದ್ದೀನಿ 30 ವೇಸ್ಟ್. ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗ 34 ಇದ್ದೆ, 4 ಕಮ್ಮಿ ಮಾಡಿದ್ವಿ. ಈಗ ಪ್ರೈಸ್ ಹಾಕ್ತಿದ್ದಾರೆ ಅಣ್ಣ, ಬೆಸ್ಟ್ ಪ್ರೈಸ್ ಹಾಕಿ ಕೊಡ್ತಿದ್ದಾರೆ ನನಗೆ. ಶರ್ಟ್ ಮತ್ತು ಪ್ಯಾಂಟ್, ಟೈ, ಬೆಲ್ಟ್. ಇಲ್ಲಿ ಒಂದೊಂದು ಸೈಜ್ಗೆ ಒಂದೊಂದು ಇರುತ್ತಾ ಪ್ರೈಸು? ಗೈಸ್ ನೋಡಿ, ಸಣ್ಣ ಇದ್ರೆ ಪ್ರೈಸ್ ಕಮ್ಮಿ, ದಪ್ಪ ಇದ್ರೆ ಪ್ರೈಸ್ ಜಾಸ್ತಿ, ಹಿಂಗೆಲ್ಲ ಇದೆ. ಅಪ್ಪ ಅಮ್ಮ ಎಷ್ಟು ಬೈಕೊಂಡಿರ್ತಾರೋ ಕೊಡಿಸ್ಬೇಕಾದ್ರೆ. ಅವಾಗ ನಾನು ದಪ್ಪ ಇತ್ತು, ನಾನು ಅವಾಗಿಂದ ಸಣ್ಣನೇ ಇದ್ದೀನಪ್ಪ ಪುಣ್ಯಕ್ಕೆ. ಮೀಸೆ ದಾಡಿ ಜೊತೆಗೆ ಸ್ಕೂಲ್ ಹುಡುಗ. ಬನ್ನಿ ಈಗ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗುವ. ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿದ್ದೀನಿ ವಿಡಿಯೋಗೆ. ಬ್ಯಾಗೇ ತಂದಿಲ್ಲ ನಾವು, ಬ್ಯಾಗ್ ಇಲ್ಲದೆ ಸ್ಟೂಡೆಂಟ್ ಓಡಾಡ್ತವನೆ, ಆ ಥರ ಇದೆ ಕಾಂಟೆಂಟ್. ಸೊ ಈಗ ಬ್ಯಾಗ್ ತರಗಿಲ್ಲ, ಸಂಜು ಮನೆ ಹತ್ರ ಇದೆ, ಅಲ್ಲಿಗೆ ಹೋಗಿ ತೊಗೊಂಬರೋಣ ಬನ್ನಿ. ಗೈಸ್ ಅನ್ನ ಸಾಂಬಾರು ಮಾಡಿದಾರಂತೆ, ಅದನ್ನು ಬಾಕ್ಸಲ್ಲಿ ಹಾಕ್ಸ್ಕೊಂಡಿದ್ದೀನಿ ನೋಡಿ, ಸಂಜೆ ಬಾಕ್ಸಲ್ಲಿ. ಇದು ಸ್ಕೂಲ್ಗೆ ತರ್ತಿದ್ದೆ ಟಿಫನ್ ಬಾಕ್ಸ್ ನೀನು? ಇಲ್ಲ ಅಲ್ಲ, ಸಂಜೆ ಏನು ತರ್ತಿದ್ದ ಸ್ಕೂಲ್ಗೆ? ನಂಗೆ ನೆನಪೇ ಇಲ್ಲ. ಏನು ತರ್ತಿದ್ದೆ? ಅನ್ನ ಸಾಂಬಾರ, ಪಲಾವ್ ಚಿತ್ರಾನ್ನ. ನಾನು ಜಾಸ್ತಿ ತಿಂತಿದ್ದು ಒಬ್ಬ ಫ್ರೆಂಡ್ ಇದ್ದ ಗೈಸ್, ಮ್ಯಾಗಿ ತರ್ತಿದ್ದ ಯಾವಾಗಲೂ. ಅವ್ನು ತರೋ ಮ್ಯಾಗಿಗೋಸ್ಕರ ಕಾಯ್ತಿದ್ವಿ ನಾವು. ಅಲ್ಲ ಸಂಜೆ ಮಣಿ ಮ್ಯಾಗಿ ಎತ್ಕೊಂಡು ಸಕಲಾಗಿ ಮಾಡ್ತಿದ್ರು ಮ್ಯಾಗಿನ. ಲಂಚ್ ಟೈಮಿಂದ ಮುಂಚೆ ವಾಶ್ರೂಮ್ ಅಂತ ಹೇಳ್ಬಿಟ್ಟು ನಾವು ಆಚೆ ಹೋಗ್ಬಿಟ್ಟು ಲಂಚ್ ಬ್ಯಾಗ್ ಆಚೆ ಹೇಳ್ತಿದ್ವಿ ನಾವು, ಸ್ಕೂಲ್ ಕ್ಲಾಸ್ ರೂಮ್ ಆಚೆ. ಲಂಚ್ ಬ್ಯಾಗಿಂದ ಬಾಕ್ಸ್ ದೆಪ್ಬಿಟ್ಟು ವಾಶ್ರೂಮ್ ಅಂತೇಳಿ 2-3 ಜನ ಹೋಗಿ ತಿಂದ್ಬಿಟ್ಟು ಖಾಲಿ ಮಾಡಿ ಬಾಕ್ಸ್ ಇಟ್ಬಿಡ್ತಿದ್ವಿ. ಅವ್ನು ಟೆನ್ಷನ್ ಆಗ್ಬಿಡೋರು, ಯಾರು ತಿಂದ್ರಪ್ಪ ನನ್ನ ಊಟನ ಅಂತ. ಆಮೇಲೆ ನಾವು ಒಳ್ಳೆಯವ್ರ ಥರ ಬಾ ಮಗ ನಮ್ದು ಸ್ವಲ್ಪ ತಿನ್ನು ಅಂತ ಕೊಡ್ತಿದ್ವಿ. ಏನೋ ಮಾಡಿದ್ದೀವಿ ನೈಸ್. ಬನ್ನಿ ಈಗ ಮಳೆ ಬರೋ ಸ್ಟಾರ್ಟ್ ಆಯಿತು. ಹೋಪ್ಫುಲಿ ಮಳೆ ಈಗ ಮತ್ತೆ ನಿಂತಿದೆ. ನಮ್ಮ ಟೊಮಟ ಮಳೆ ನಿಂತಿದೆ. ಈಗ ನಮ್ಮ ರೀಲ್ಸ್ ಏನಿದೆ ಶೂಟ್ ಮಾಡ್ಬಿಡೋಣ. ಲೈಟ್ ಕಮ್ಮಿ ಇದೆ, ಅದೇ ಬೇಜಾರು ಗೈಸ್. ಈಗ ಸ್ವಲ್ಪ ದಿನ ಈ ಸೀಸನ್ ಮುಗಿಯೋವರೆಗೂ ಮಳೆಗಾಲ, ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಆಚೆ. ಮಳೆ ಬರ್ತೈತೆ, ಓಡೋಕ್ಕೂ ಆಗ್ತಿಲ್ಲ, ಲೆಗ್ ವರ್ಕೌಟ್ ಮಾಡಿಬಿಟ್ಟು ನಡ್ಕೊಂಡು ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಕೆಳಗೆ ಬಂದ್ವಿ, ಕಾರ್ ಇಳಿದು ನೋಡ್ರಿ ಮತ್ತೆ ಜೋರು ಶುರು ಆಗೋಯ್ತು ಮಳೆ. ಗೈಸ್ ಅಲ್ಲಿಂದ ಹೊರಟು ಈ ಕಾಫಿ ಕುಡಿಯೋಕೆ ಬಂದಿದ್ದೀನಿ ಇದೇ ಔಟ್ಫಿಟ್ಟಲ್ಲಿ. ನಾನು ಸ್ಕೂಲ್ ಯೂನಿಫಾರ್ಮ್ ಹಾಕಿದ ದಿನ ಎಂಥ ಕೋಇನ್ಸಿಡೆನ್ಸ್ ನೋಡಿ. ನಮ್ಮ ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ದಾನೆ, ನಮ್ಮ 8th 5th 6th 7th 8th ಜೊತೆಗೆ ಹೋಗಿದ್ದು ನಾವು. ನಾನು ಬಂದಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಇವನು ಫ್ರೆಂಡ್ ಅವನು.
ಆಮೇಲೆ ಸೆಕೆಂಡ್ PU ಫಸ್ಟ್ PU ನಾನು ಅವನ ಜೊತೆಗೆ ಓದಿದ್ದು. ಇವತ್ತು ಒಂದು ಲಾಯರ್ ಆಗಿದ್ದಾನೆ. ಎಷ್ಟು ಬೇಗ ದೊಡ್ಡವರಾಗ್ಬಿಟ್ವಿ ನಾವೆಲ್ಲ. 25 ಇಯರ್ಸ್ ಆಗೋಯ್ತು. ಹಾಲು ಕುಡಿತಾವೆ, ನಾನು ಕಾಫಿ ಕುಡಿತಾ ಇದ್ದೀನಿ. ನೋಡೋಣ ಗೈಸ್, ನನ್ನ ಮಗ ಓಡ್ ಬಂದಿದ್ದೀನಿ ಮಳೆಯಲ್ಲಿ ನೆನಿಬಾರ್ದು ಅಂತ ಲಾಕ್ ತೆಗ್ದಿಲ್ಲ. ಇದನ್ನ ನೆನ್ಪಿಟ್ಕೋತೀನಿ, ರಿವೆಂಜ್ ತಗೋತೀನಿ ಇದಕ್ಕೆ. ನಾನು ಫಿಕ್ಸು ತಗೋತೀನಿ. ನೋಡಿ ಎಷ್ಟು ಮಾಡಿಲ್ಲ ನಂಗೆ, ಎಷ್ಟು ಮಾಡಿಲ್ಲ ಹಿಂಗೆ. ಹೌದಾ? ಎಷ್ಟು ಮಾಡಿದ್ದೆ, ಬಟ್ ನೆಕ್ಸ್ಟ್ ಮಾಡೋದು ಯಾವತ್ತೂ ಮಾಡಿರಲಿಲ್ಲ. ಯಾವತ್ತೂ ಮಾಡಿಲ್ಲ. ಆ ಥರ ಮಾಡ್ತೀನಿ ನೋಡಿ. ಅದು ಮಾಡು, ಆಮೇಲೆ ನೀನ್ ಬಾ. ಹೋಗಿಲ್ಲ ಮನೆಗೆ. ಅಯ್ಯೋ ಬಿಟ್ಟು ಹೋದ್ರೆ ಕಾರಲ್ಲಿ ಬರ್ತೀನಿ. ಕ್ಯಾಬ್ ಮಾಡ್ಕೊಂಡ್ ಬರ್ತೀನಿ. ರೋಲ್ಸ್ ರಾಯ್ಸ್ ಕ್ಯಾಬ್ ಬುಕ್ ಮಾಡ್ತೀನಿ. ರೋಲ್ಸ್ ರಾಯ್ಸ್. ಗೈಸ್ ಬನ್ನಿ, ಈಗ ನಮ್ದು ವಿಡಿಯೋ ನಾವು ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಮಳೆ 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 ಮಳೆ. ಅದಕ್ಕೆ ಈಗ ನಮ್ಮ ಅಕ್ಕ ಮನೆ ಹತ್ರ ಹೋಗ್ಬಿಡೋಣ. ಅವಳು ಸ್ವಲ್ಪ ಜಾಸ್ತಿ ಆಗಿದೆ ಜ್ವರ ಅಂತ ಹೇಳ್ತಿದ್ದು. ಅದಕ್ಕೆ ಚೆಕ್ ಮಾಡೋಣ ಅಂತ. ಹಂಗೆ ಗ್ಯಾಪಲ್ಲಿ ಯಾರು ಒಳ್ಳೊಳ್ಳೆ ಜಾಗ ಕಾಣಿಸಿದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಡೋಣ ಅಂತ. ಗೈಸ್, ಸೊ ನಾನು ರೀಲ್ ಝೋನಲ್ಲಿ ಮುಳುಗೋಗಿದ್ದೀನಿ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನು 2 ಥರ ಸಮೀರ್. ನಾನು ಒಂದು ರೀಲ್ಸ್ ಮಾಡೋ ಸಮೀರ್, ಒಂದು ವ್ಲಾಗ್ ಮಾಡೋ ಸಮೀರು. ರೀಲ್ಸ್ ಮಾಡೋ ಸಮೀರ್ ಟೈಮಲ್ಲಿ ವ್ಲಾಗ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ವ್ಲಾಗ್ ಮಾಡೋ ಸಮೀರಲ್ಲಿ ರೀಲ್ಸ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಅದಕ್ಕೆ ಈಗ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ಮಾತಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಸ್ವಲ್ಪ ಕಂಟೆಂಟ್ ಇದೆ. ಒಂದು 4-5 ಶಾರ್ಟ್ ತೊಗೊಂಡ್ರೆ ಸೀದಾ ನಮ್ಮ ಅಕ್ಕ ಮನೆಗೆ ಹೋಗೋದು. ಅವ್ಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಒಂದೇ ತಲೆಯಲ್ಲಿದೆ. ಬೇಗ ಬೇಗ ಹೋಗುವ. ಲೆಟ್ಸ್ಕೋ. 4 ಶಾರ್ಟ್ ಮುಗಿಸ್ಬಿಟ್ರೆ ಆಯಿತು. ಗೈಸ್, ನನಗೆ ಎಷ್ಟು ಧೈರ್ಯ ನೋಡಿ. ಈ ಔಟ್ಫಿಟ್ ಹಾಕ್ಕೊಂಡು ಮಾಲಿಗೆ ಬಂದಿದ್ದೀನಿ ರೀಲ್ಸ್ ಮಾಡೋಕ್ಕೆ. ಈಗ ಜನ ಏನೇನು ಅಂತಾರೋ, ಏನೇನು ಕೇಳ್ತಾರೋ, ಎಷ್ಟು ಚೆನ್ನಾಗಿ ಗುರ್ತಿಡಿದಾರೋ ನೋಡೋಣ. ಗೈಸ್, ನಾನು ಸ್ಕೂಲಲ್ಲಿ ಫೇಲ್ ಆಗಿ 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 ದಾಡಿ ಬಂತು, ಮೀಸೆ ಬಂತು, ಬಾಡಿ ಬಂತು, ಪಾಸ್ ಆಗಿಲ್ಲ. ಇನ್ನು ನಾನು 7th ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ. ಇವನು ನೋಡಿ ಪಾಸಾಗಿ ಇವನು ಪಾಸಾಗಿ ಏನು ಮಾಡ್ತಾ ಇದೀಯಾ? ಏನು ಗೈಸ್, ನಾನು ಇದನ್ನು ಕೊಡಿ ಅಂದೆ. ಒಂದು ವಿಡಿಯೋ ಮಾಡೋಕ್ಕೆ ಶಾರ್ಟ್ಗೆ ಬೇಕಿತ್ತು ಪೇಪರು. ಅದಕ್ಕೆ ಅವ್ರು ಫಿಲ್ ಮಾಡಿದ್ರೆ ಮಾತ್ರ ಕೊಡ್ತೀನಿ ಅಂದರು. ಈಸ್ಕೊಂಡು ವಿಡಿಯೋ ಮಾಡಿ ಫಿಲ್ ಮಾಡೋಕೆ ಕೊಡ್ತಾ ಇದ್ದೀನಿ ಪಾಪ. ಫಿಲ್ ಮಾಡಿದ್ದೀನಿ. ಗೈಸ್, ಸೊ ಮಾಲಲ್ಲಿ ವಿಡಿಯೋ ಮಾಡಿದ್ದಾಯಿತು. ಈಗ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನಾನು XUV ಹುಡುಕ್ತಾ ಇದ್ದೀನಿ ತಲೆಯಲ್ಲಿ. ಆಮೇಲೆ ಬಂದಿದ್ದು ನಾವು ಶ್ರವಣ್ ಬ್ರೋ ಕಾರಲ್ಲಿ ಅಂತ. ಅದೇ ಕಾರ್ ಇಲ್ಲಿದೆ, ಹತ್ಕೊಂಡು ಹೋಗೋಣ. कभी पहले हुई ना थी ख्वाहिशें. ಸರ್ಪ್ರೈಸ್ ಕೊಡೋಣ ಅಂತ ನೋಡ್ರಿ. ಒಳ್ಳೆ ಕೆಳಗೆ ಇಳಿದ್ಬಿಟ್ಲು. ಹಾಯ್ ಸೀಮಾ, ಸೋನು. ಇದೆ ಮೇಲೆ ನಮ್ಮ ಅಕ್ಕ ಮನೆ. ಹಾಂ, ನನ್ನ ಬಟ್ಟೆ ಹಾಕೊಂಡು ಆಡ್ತಾ ಇದೆಯಾ? ಹಾಸ್ಪಿಟಲ್ಗೆ ಹೋಗ್ತಾರೆ. ನಾ ಅದಕ್ಕೆ ಬಂದಿದ್ದು, ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಬ್ರೋ ಹಾಯ್. ಆರಾಮ್ ಬ್ರೋ. ಇದು ವಿಡಿಯೋ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮನೆ ಹತ್ರ ಬಂದೇನಿ. ಕ್ಲೇಮ್ಸ್ ಮಾಡ್ತಿದ್ಯಾ? ಏನು ಮಾಡ್ತೀಯ ಇವಾಗ? ಏನು ಮಾಡ್ತೀಯಾ? 24 hours ಇನ್ ಯೂನಿಫಾರ್ಮ್ ಇವತ್ತು ನಂದು. ಹೌದಾ? ಸ್ಕೂಲ್ಗೆಲ್ಲ ಹೋಗಿ ಬಂದವನೇ. ಇವತ್ತು ನಮ್ಮ ಅಕ್ಕ ಒನ್ ಡೇ ವಿತ್ ಮೈ ಸಿಸ್ಟರ್ ಮಾಡಬೇಕು ಅಂತಿದ್ದೆ. ನಮ್ಮ ಅಕ್ಕ ಹೋಗ್ಬಿಡೋ ಥರ ಅವಳೆ. ಅದಕ್ಕೆ ಬೇಡ ಅಂತ ಸುಮ್ಮನೆ ಅದೇ. ನೋಡಿ ಗೈಸ್, ನಮ್ಮ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಆಗಿಂದ ಹೇಳ್ತಿದ್ದೆ. ಈಗ ಬಂದ್ಬಿಟ್ಟೆ ನೋಡಿ, ಕರೆಕ್ಟ್ ಟೈಮಿಗೆ ಬಂದೆ. ನಾನೇ ಹೋಗ್ತಿದ್ದೆ ಹಾಸ್ಪಿಟಲ್ಗೆ. ಇವಾಗ ತುಂಬ ಲೇಟ್ ಆಗೋಯ್ತು ನಾನು ಬರೋದು. ಬೆಳಗ್ಗೆ 11 ಗಂಟೆಗೆ ಹೇಳಿದ್ದು ಬರ್ತೀನಿ ನಾನು ಅಂತ. 4 ಗಂಟೆಗೆ ಬಂದಿದ್ದೀನಿ. ಗೈಸ್, ನಮ್ಮ ಬಾವ ಊರಲ್ಲಿಲ್ಲ ಅಂತ 3 ದಿನಕ್ಕೆ ನಮ್ಮ ಅಕ್ಕಂಗೆ ಹುಷಾರಿಲ್ಲ ನೋಡಿ. ಅಮರ ಪ್ರೇಮಿ ನೋಡ್ದೇನ ಸಂಜಯ್? 3 ದಿನಕ್ಕೆ ಜ್ವರ. ಅಮರ ಪ್ರೇಮಿ ಇವಳು. ಹೇಳಂಗಿಲ್ಲ ಬಿಡಂಗಿಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು? ಇಲ್ಲೇ ಇದೆಯಾ? ಹಾಸ್ಪಿಟ್ಲಿಗೆ ಹೋಗಿ ನಿಮಾನ್ಸ ನಮ್ಮ ಅಕ್ಕಂಗೆ ನಿಮಾನ್ಸ ಕರ್ಕೊಂಡು ಹೋಗಿ ಅವಳು ತಲೆ ಸರಿ ಮಾಡಿಸಿ, ಒಂದು ಬ್ರೈನ್ ಫಿಕ್ಸ್ ಮಾಡಿಸಿ, ಆಮೇಲೆ ಅದು ಸ್ಕ್ಯಾನಿಂಗ್ ಮಾಡಿಸಿದಾಗ ಬ್ರೈನ್ ಬೇರೆ ಕಡೆ, ಬ್ರೈನು ಮಂಡಿಲಿತ್ತಂತೆ ನಮ್ಮ ಅಕ್ಕಂಗೆ. ಅದನ್ನ ಮಂಡಿಯಿಂದ ತೆಗ್ದು ತಲೆಗೆ ಹಾಕ್ತಾರೆ. ಮಂಡಿ ಕಲ್ಲಿತ್ತ. ನೀನೇನಾದ್ರೂ ಅಪ್ಪಿ ಡಾಕ್ಟರ್ ಆಗಿದ್ದಿದ್ರೆ ಮುಗಿದ ಕತೆ. ನಿಮ್ಮೇಲೆ ಪ್ರಯೋಗ ಆಪರೇಷನ್ಸ್. ನಾನು ಅವತ್ತೇ ಸತ್ತೋಗ್ಬಿಟ್ಟೆ. ನಾನ್ ಡಾಕ್ಟರ್ ಆಗಿದ್ದಿದ್ರೆ ಫಸ್ಟ್ ನಿನ್ ತಲೆ ಈಗ ಇಷ್ಟೊತ್ತಿಗೆ ತಲೆ ಇರೋದು, ನಿನಗೆ ತಲೆ ಇರೋದು, ಬ್ರೈನ್ ಹಾಕ್ಬಿಡ್ತಿದ್ದೆ. ಈಗ ನೋಡೋಣ ಗೈಸ್, ನಮ್ಮ ಅಕ್ಕ ಏನ್ ತಿಂತಾಳೆ ತಿನ್ಸ್ಬಿಟ್ಟು ಪಾಪ ಅವಳಿಗೆ ಪಾನಿಪುರಿ ತಿನ್ನಕಾಯ್ತಲ್ವಂತೆ. ಹೌದಾ? ಇಲ್ಲೆಲ್ಲ ನುಂಗಕ್ಕಾಗ್ತಿಲ್ಲ ಗಡ. ಸರಿ ಆಯ್ತು, ಏನಾದ್ರು ತಿನ್ನು. ಏನು ತಿನ್ನಲ್ಲ. ಅಯ್ಯೋ, ನಮ್ಮ ಅಕ್ಕಗೆ ನಾ ಅಷ್ಟು ದೂರದಿಂದ ಬಂದಿದ್ದೆ ತಿನ್ಸಕ್ಕೆ ಗೈಸ್. ಅವಳೆ ತಿನ್ನಲ್ಲ ಅಂತಿದ್ದಾಳೆ. ಒಳ್ಳೇದಾಯ್ತು ಬಿಡಿ, ದುಡ್ಡು ಮಿಕ್ಕಿತ್ತು. ಗೈಸ್, ನಮ್ಮ ಅಕ್ಕ ಇನ್ನೇನು ಹೋಗೋ ಸಿಚುವೇಶನ್ ಅಲ್ಲ ಅವಳೆ. ಇವ್ನು ರಾಂಗ್ ಕಡೆ ಕರ್ಕೊಂಡು ಹೋಗ್ತಾವ ನಮ್ಮ ಅಕ್ಕ. ಎಮರ್ಜೆನ್ಸಿ ICU ಕಣೋ ಸಿಚುವೇಶನ್. ನಿಮ್ಮಾಚಿರೋದಲ್ಲಿ ಆಗಲ್ಲ. ಹಿಂಗೆ
ಹಿಂಗೆ ಅವಳು ತಲೆ ಇಲ್ಲದೆ ಏನು ಯೋಚನೆ ಮಾಡಕ್ಕೆ ಆಗ್ತಾ ಇಲ್ಲ ಪಾಪ. ಶಾ ಯಾಕೋ ಶಾ ಅಯ್ಯೋ ಶಾ ನಿನ್ಗೆ ಹಿಂಗ್ ಮಾಡಿದ್ರೆ ಆಗಲ್ಲ ಕಣೋಲಿ. ನೋಡಿ ಎಂತ ಒಳ್ಳೆ ಏರಿಯಾ ನಮ್ಮ ಅಕ್ಕ ಅವ್ರು ಇರೋದು ನಾಗರ್ಬಾವಿ. ಫುಲ್ ಕಾಮ್ ಏರಿಯಾ, ಪೀಸ್ಫುಲ್ ಏರಿಯಾ. ಅಣ್ಣ ಎಮರ್ಜೆನ್ಸಿ, ಅಣ್ಣ ಎಮರ್ಜೆನ್ಸಿ, ಸರ್ಜರಿ, ತಲೆ ಹಾಕ್ಬೇಕು ಒಬ್ಬರಿಗೆ. ಹಾಸ್ಪಿಟ್ಲ್ ಮುಂದೆ ಎಮರ್ಜೆನ್ಸಿ ಸಿಚುವೇಶನ್. ನಮ್ಮ ಅಕ್ಕ ಸ್ಕೂಲ್ ಯೂನಿಫಾರ್ಮಲ್ಲಿ ನೋಡಿ ಶಾಕ್ ಆಗ್ಬಿಟ್ಟವ್ರು. ನಾನು ನೋವಂತಾನೆ ಗೊತ್ತಾಗಿಲ್ಲ. ನಮ್ಮ ಮನೆ ಮೇಲಿಂದ ನೋಡಿದೆ. ಸ್ಕೂಲ್ ಡೇಸ್ ನೆನಪಾಯ್ತಾ? ನೆನಪಲ್ಲ, ನೀನೇನಕ್ಕೆ ಹಿಂಗಿದ್ಯಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ಗೈಸ್ ಹಾಸ್ಪಿಟ್ಲ್ ಒಳಗೆ ಬಂದಿದ್ದೀವಿ. ಈಗ ನಮ್ಮ ಅಕ್ಕಗೆ ತುಂಬ ಸೀರಿಯಸ್ ಸಿಚುವೇಶನ್ನು. ಈಗ ಬ್ರೈನು ಬೇರೆ ಯಾರ್ದಾದ್ರು ತರಿಸ್ಬೇಕು. ಮೇಕೆ ಬ್ರೈನ್ ತರ್ಸಕ್ಕೆ ಹೇಳಿದ್ದೀವಿ. ಮೇಕೆ ಬ್ರೈನ್ ಬಂದ ತಕ್ಷಣ ಫಿಕ್ಸ್ ಮಾಡ್ತಾರೆ. ಎಷ್ಟು ದಿನ ಆಯಿತು ಜ್ವರ ಬಂದು? ಪ್ರಶಾಂತ್ ಹೋದಾಗಿಂದ ಸ್ಯಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ ನೋಡಿ 4 ದಿನ. ಇನ್ನೇನು ನಾಳೆ ನಮ್ಮ ಭಾವ ಬರ್ತಾರೆ. ಬಂದ ತಕ್ಷಣ ಫುಲ್ ಎನರ್ಜಿ. ನಮಗೆ ಗೊತ್ತಿಲ್ವಾ ಈ ಲವ್ ಬರ್ಡ್ಸ್ಗಳ ಕತೆಗಳು? ಹಾಂ, ನಮಗೆ ಗೊತ್ತಿಲ್ವಾ? ನಾನು ರೆಡಿ ಆಗ್ಬೇಕಂತ ಬಂದು ನಮ್ಮ ಭಾವ ಏನಾಯ್ತು ಮುದ್ದು ಮುದ್ದು ನಿಮ್ಮ ಮುದ್ದು ತಾನೇ ಕರೆಯೋದು? ಹಂಗೆ ಗೊತ್ತೀನಿ. ಮುದ್ದು ಅಂತ ಕರೆಯೋ ಚಾನ್ಸ್ ಮುಂಚೆ ಕರಿತಿದ್ರು. ಅದೇ ಯಾರೋ ಸ್ಟಾರ್ಟಿಂಗ್ ಅಲ್ಲಿ ಮುಂಚೆ ಮುದ್ದು ಅಂತಿದ್ರು ಇವರು. ಅದನ್ನೇ ಕರಿತಿದ್ವಿ ಗೈಸ್. ಅವಾಗಂತೂ ನಮ್ಮನ್ನ ನೋಡಿ ಎಷ್ಟೊಂದು ಜನ ಅದನ್ನೇ ಶುರು ಮಾಡ್ಕೊಳ್ಳೋದು. ನಮಗೆ ಒಂಥರ ಬೇರೆಯವ್ರ ಕರಿಯೋದು ನೋಡಿದ್ವಿ. ಇವಡೇ ಬೇಡ ಅಂದ್ಬಿಟ್ಟು ನಾವು ಹೆಸರು ಮುದ್ದು ಅನ್ನೋ ವರ್ಡ್ನ ಕಂಡಿಡ್ದಿದ್ವಿ ಇಬ್ಬರೇ. ಹಂಗಲ್ಲ, ಬಟ್ ನಾವು ಅವಾಗ ಸ್ಟಾರ್ಟಿಂಗಲ್ಲಿ ನಾವು ಜಾಸ್ತಿ ಕರಿತಿದ್ರು. ಇವಾಗ ಏನು ಕರೆಯೋದು? ಪ್ರಶಾಂತ. ನಾನು ಪ್ರಶಾಂತ. ಅವ್ರೇನು ಕರೆಯೋದು? ಮಾ ಅಂತಾರೆ. ಏನಾಯ್ತು ಮಾ? ಜ್ವರ ಪ್ರಶಾಂತ. ಸರಿ ಹೋಗ್ಬಿಟ್ಟೆ ಅದೊಂದು ರೀಲು ಆಗಿದ್ದು ನನಗೆ ಜ್ಞಾಪಕ ಇದೆಯಾ? ಅಷ್ಟೇ. ನಮ್ಮ ಸಭೆ ನಿಂತಿರ್ತಾರೆ ಪ್ರಶಾಂತ್ ಒಳ್ಳೆ ಏನೋ ರೀಲ್ ಹೋಗ್ದು ಅಂತ ಮಾಡಿ ಟಾಕ್ ಟೈಮಲ್ಲಿ ಮಾಡಿ. ನಮ್ಮ ಮದುವೆ ಆಗಿರ್ಲಿಲ್ಲ ಅವಾಗ. ಆಗಿತ್ತು ಮದುವೆ ಆಗಿತ್ತು ಸ್ಟಾರ್ಟಿಂಗ್. ಎಷ್ಟು ಮಾತಾಡ್ತಾಳು? ಹುಷಾರಿಲ್ಲ ಅಂದ್ಗಳು. ಡಾಕ್ಟ್ರ್ ಬರ್ತಾರೆ ಈಗ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಂತ ಕೇಳ್ಬಿಡೋಣ. ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ, ತೊಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ನಮ್ಮ ಅಕ್ಕಂಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈಗ ಒಳ್ಳೇದಾಯ್ತು. ಕಾಂಟೆಂಟ್ ಹೇಳು. ರೀಚ್ ನನಗೆ ರೀಚ್ ಬರುತ್ತೆ ಹೇಳು. ಈಗ ಒಂದು ಇಂಜೆಕ್ಷನ್ಗೆ ಹಿಂಗೆ ಅಳ್ತಾವಳಲ್ಲ, ನಿಂಗೆ ತಲೆ ಬ್ರೈನ್ ಹಾಕ್ಬೇಕು. ಅವಾಗ ಏನು ಮಾಡ್ತೀಯ? ಇಷ್ಟು ತಲೆಗೆ ಇಂಜೆಕ್ಷನ್ ಚುಚ್ಚಿ ಇಷ್ಟು ತಲೆ ಬೇಡ ಬಿಡಿ ಎಕ್ಸ್ಪ್ಲೇನ್ ಮಾಡೋದು ಎದುರ್ಕೊಂಡ್ಬಿಡ್ತೆ. ಆದ್ರೆ ಹೆಂಗೆ ಬದುಕಿದ್ದೆ ತಲೆ ಇಲ್ಲದೆ ನೀನು? ಹಾಂ ಗೈಸ್, ಆದರೂ ಅಪ್ರಿಷಿಯೇಟ್ ಮಾಡಬೇಕು ನಮ್ಮ ಅಕ್ಕ. ನೋಡಿ, ಇದು ಹುಷಾರಿಲ್ಲ ಅಂದ್ರೂ ನೈಟು ವರ್ಕ್ ಮಾಡ್ತಿದ್ದಾಳೆ. ಏನಂತಾರೆ, ವರ್ಕ್ ಫ್ರಮ್ ಹೋಮ್ ನೈಟ್ ಮಾಡ್ತಿದ್ದಾಳೆ. ಐ ರಿಯಲಿ ಅಪ್ರಿಷಿಯೇಟ್. ನಮ್ಮ ಅಕ್ಕ ಅವಾಗಿಂದನೂ ಹಂಗೆ ಗೈಸ್, ತುಂಬ ಸ್ಟ್ರಿಕ್ಟ್. ಸ್ಕೂಲ್ ಕಾಲೇಜ್ ರಜೆ ಆಗ್ತಿರ್ಲಿಲ್ಲ, ಬಂಕ್ ಕೊಡ್ತಿದ್ಲು, ಅದು ಬೇರೆ ವಿಷಯ. ನಮ್ಮ ಮನೇಲಿ ಹೆಂಗೆ ಇದ್ಲು ಅಂದರೆ ಅವಳು ರಜಾನೇ ಹಾಕಲ್ಲ. ನೋಡಿ ಇವತ್ತು ರಜಾ ಹಾಕಿಸ್ತಾ ಇದ್ದೀನಿ. ನೀವೇ ಸರ್ ರಜಾ ಹಾಕ್ಬೇಕಷ್ಟೇ ಗೈಸ್. ನಮ್ಮ ಅಕ್ಕಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಬರೋ ಬದಲು ಒಂದು ಡೋಲ್, ಒಂದು ರಾಗಿ ಮುದ್ದೆ, ಒಂದು ಡೋಲು. ನಮ್ಮ ಅಕ್ಕ ಸರಿ ಹೋಗ್ಬಿಟ್ರು ಅವಳು. ನಮ್ಮ ಅಕ್ಕಗೆ ನಮ್ಮ ಅಮ್ಮಗೆ ಗೋಬಿ ತಂದ್ಕೊಟ್ರೆ ಸರಿ ಹೋಗ್ಬಿಡ್ತಾರೆ, ಬಿರಿಯಾನಿ ತಂದ್ಕೊಟ್ರೆ ಸರಿ ಹೋಗ್ತಾರೆ, ಸಾಯಿಲ್ಗೆ ಏನಾದ್ರು ಸ್ವೀಟ್ಸ್ ತಂದ್ಕೊಟ್ರೆ ಸರಿ ಹೋಗ್ಬಿಡ್ತಾನೆ. ನಮ್ಮ ಅಕ್ಕಗೆ ಏನು ಆ ಥರ. ನಿಂಗೇನು ಸಣ್ಣ ಇಷ್ಟ ತಿನ್ನಕ್ಕೇನು ಇಷ್ಟ ಇಲ್ವಾ? ನಿದ್ದೆ. ಮಲ್ಕೋ. ಅದಕ್ಕೆ ಕೆಲಸ ರಜೆ ಹಾಕ್ಬಿಟ್ಟು ಆಮೇಲೆ ಟ್ರಿಪ್ಪಿಗೆ ಬೇರೆ ಹೋಗ್ಬೇಕು. ಅವತ್ತು ಅಲ್ಲಿ ಈ ಥರ ಇದ್ರೆ ಮುಗಿದ ಕತೆ ಅಲ್ವಾ ಶಾ? ಅಲ್ಲೆಲ್ಲ ಈಗ ನಮ್ಮ ಅಕ್ಕನ ಡ್ರಾಪ್ ಮಾಡಿ ಹೋಗುವ ನಾವು. ಗೈಸ್, ನಮ್ಮ ಅಕ್ಕ ಮನೆಯವ್ರಿಗೂ ರೀಚ್ ಆಗಿದ್ದೀವಿ. ಈಗ ನಮ್ಮ ಅಕ್ಕಗೆ ಇನ್ನೊಂದು ಟೆನ್ಷನ್ ಏನು ಅಂದರೆ ಇಷ್ಟು ಟ್ಯಾಬ್ಲೆಟ್ ತಿನ್ಬೇಕಲ್ಲ ಅನ್ನೋ ಟೆನ್ಷನ್ ಅಂತ. ಇಷ್ಟೊಂದು ಯಾರು ತಿಂತಾರೆ? ನೀನು ತಿನ್ಬೇಕು, ಈಗ ಹುಷಾರಾಗ್ಬೇಕು. ಆಲ್ರೆಡಿ ತಿನ್ನಿನೇ ಫುಲ್ ಗಂಟ್ಲೆಲ್ಲ ಒಂಥರ. ಏನೇನೋ ತಿನ್ನೋದಲ್ಲ, ಡಾಕ್ಟ್ರಿಗೆ ತೋರಿಸಿ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ತಿನ್ಬೇಕು. ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಸುಮ್ಮನೆ ಏನೋ ಒಂದು ಎತ್ಕೊಂಡು ತಿನ್ಬಿಡೋದಲ್ಲ. ಸ್ಕೂಲ್ ಯೂನಿಫಾರ್ಮ್ ಟಯರ್ಡ್ ಆಗೋಯ್ತು. ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಜಾಸ್ತಿ ಮಾತಾಡ್ತಾವೆ. ಡಾಕ್ಟರ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ, ಎಷ್ಟು ಮಾತಾಡ್ತಿದ್ದೆ. ಡಾಕ್ಟರ್ ಬಟ್ಟೆ ಹಾಕಿದ್ರೆ ನಾನು ಇವತ್ತು ನಿನ್ನ ಸರ್ಜರಿನೇ ಮಾಡಿಸ್ಬಿಡ್ತೆ. ತಲೆ ಅದು ಬ್ರೈನ್ ಫಿಕ್ಸ್ ಮಾಡಿಸ್ಬಿಡ್ತಿದ್ದೆ. ತಲೆ ಒಂಥರ ಸುಸ್ತಾಗ್ತಿದೆ, ಎಷ್ಟು ಟಯರ್ಡ್ ಆಗ್ತಿದೆ. ಆದರೂ ಸ್ಟೇರ್ಸಲ್ಲೇ ಹೋಗ್ಬೇಕು. ಈಗ ಎಂತೆಂಥ ಶೂ ಕಲೆಕ್ಷನ್ ಇಟ್ಟವಳು ನಮ್ಮ ಅಕ್ಕ. ಅಮ್ಮ ನಮಸ್ಕಾರ. ಹಾಯ್. ಹೆಂಗಿದೆ ನನ್ನ ಔಟ್ಫಿಟ್? ಬಟ್ಟೆ ಹೆಂಗಿದೆ ನಂದು? ವಿಡಿಯೋ ಮಾಡೋದಕ್ಕೆ ರೈಸ್ ಹೊರಟ್ವಿ ನಮ್ಮ ಅಕ್ಕ ಮನೆಯಿಂದ. ಈಗ ಕೂತ್ಕೊಂಡ್ರೆ ಕಾಫಿ ಕುಡೀರಿ ಅಂತಾರೆ, ಮತ್ತೆ ಇನ್ನೊಂದು ಕಾಫಿ ತೊಗೊಂಡ್ರೆ ಜಾಸ್ತಿ ಕ್ಯಾಲರೀಸ್ ಆಗಿಬಿಡುತ್ತೆ, ಬೇಡ ಅಂತೇಳಿ ಬಾಯ್ ಹೇಳ್ತಾ. ಅಮ್ಮ ಬಾಯ್, ಹುಷಾರು. ನೀವು ಕಾಟನ್ ಇಟ್ಕೊಂಡಿರಿ, ಚಳಿಗಾಲ ಫುಲ್. ನೋಡಿ ವೆದರ್ ಫುಲ್ ಚೇಂಜ್ ಆಗ್ಬಿಟ್ಟೈತೆ, ಹಿಂಗಾಗ್ಬಿಟ್ಟೈತೆ, ಚಳಿ ಊಟಿ ಆಗ್ಬಿಟ್ಟೈತೆ. ನೋಡ್ಕೊ ಬಾಯ್, ಹುಷಾರಾಗಿ ನೋಡ್ಕೊ ಹೆಲ್ತ್ನ. ಹಾಕಿ ಇವತ್ತು ಬಾಯ್. ಮನೆಗೆ ಗೈಸ್ ಈಗ ಹೋಗಬೇಕು. ನಾನು ಇವತ್ತು ಕಾರ್ಡಿಯೋ ಬೇರೆ ಇದೆ ನಂದು.
ಅದು ಮುಗಿಸ್ಬೇಕು. 7 ಗಂಟೆ ಅಷ್ಟಲ್ಲಿ ಜಿಮ್ಗೆ ಹೋಗಬೇಕು. ಇಲ್ಲಿ 6 ಗಂಟೆ ಆಗೋಯ್ತು. ಸೊ ಫೈನಲಿ ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ನನ್ನ ರೂಮ್ ನೋಡಿ, ಹೋಗ್ಬೇಕಾದ್ರೆ ಫುಲ್ ಮೆಸ್ ಮಾಡೋಗಿರ್ತೀವಿ. ಬಂದಮೇಲೆ ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಲೈಫ್ ಒಂಥರ ಸಖತ್ ಬ್ಯುಸಿ ಆಗ್ಬಿಟ್ಟಿದೆ ಗೈಸ್. ಒಂದಷ್ಟು ಜನರನ್ನ ಮೀಟ್ ಮಾಡಬೇಕು, ಒಂದಷ್ಟು ಜನರಿಗೆ ಮಾತಾಡಬೇಕು, ಅದೆಲ್ಲ ಯಾವುದಕ್ಕೂ ಟೈಮ್ ಇಲ್ಲ. ಇದು ಖುಷಿ ಪಡಬೇಕಾ, ಬೇಜಾರಾಗಬೇಕಾ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಡೀತಾ ಇದೆ ಲೈಫ್. ಬನ್ನಿ ಈಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಕಾರ್ಡಿಯೋ ಮಾಡಬೇಕು. ಕಾರ್ಡಿಯೋ ಮುಗಿದ್ಮೇಲೆ ನಮ್ಮದು ಒಂದು ಮೀಟಿಂಗ್ ಇದೆ ಒರಾಯನ್ ಮಾಲಲ್ಲಿ. ಸೊ ಒಂದು ಬ್ರ್ಯಾಂಡ್ ಮೀಟಿಂಗು, ಅದು ಮಾಡಬೇಕು. ತುಂಬ ತಲೆನೋವಿದೆ, ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಸೊ ಫೈನಲಿ ಜಿಮ್ಗೆ ಹೊರಟಿದ್ದೀನಿ. ಆ್ಯಂಡ್ ಒರಾಯನ್ ಮಾಲ್ದು ಏನು ಮೀಟಿಂಗ್ ಇದೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸಿದೆ. ಬಿಕಾಸ್ ಐ ಆಮ್ ಟೂ ಟಯರ್ಡ್ ಟುಡೇ ಆ್ಯಂಡ್ ಇವತ್ತು ಆಗಲ್ಲ. ಆ್ಯಂಡ್ ಅದು ಬಿಟ್ಟರೆ ನಮ್ಮ ಟೀಮಲ್ಲಿ ಒಂದಷ್ಟು ಜನ ಹೊಸ ಟೀಮ್ ಮೆಂಬರ್ಸ್ ಅಪಾಯಿಂಟ್ ಆಗಿದ್ದಾರೆ. ಸೊ ಅದ್ರದ್ದೆಲ್ಲ ಒಂಚೂರು ಕೆಲಸ ಇದೆ, ಅದೆಲ್ಲ ನೋಡ್ಕೋಬೇಕು ಹೋಗ್ಬಿಟ್ಟು. ಈಗ ಜಿಮ್ಗೆ ಹೋಗಿ ನಾನು 500 ಕ್ಯಾಲರೀಸ್ ಬರ್ನ್ ಮಾಡಬೇಕು. ಅದೇನು ಬೇಗ ಆಗ್ಬಿಡುತ್ತೆ. ಬಿಕಾಸ್ 1000 ಕ್ಯಾಲರೀಸ್ ಬರ್ನ್ ಮಾಡಿ 500 ಚಿಕ್ಕದು ಒಂದ್ಸಲ ಶುರು ಆಗ್ಬಿಡುತ್ತೆ. 500ಗೆ ಅಮ್ಮಮಾರಿ 1 ಅವರ್, ಅರ್ಧ ಗಂಟೆ ಬೇಕು. 1 ಅವರ್ ಏನು ಬೇಡ, ಅರ್ಧ ಗಂಟೆ ಟಾಪ್ ಸ್ಪೀಡ್ ಇಟ್ಕೊಂಡು ಮಾಡಿಬಿಟ್ರೆ. ಸೊ ಅದು ಮುಗಿಸ್ಬಿಟ್ಟು ನನ್ನ ಇವತ್ತಿನ ಟಾಸ್ಕ್ನ ಮುಗಿಸ್ಬಿಡೋದು. ಬನ್ನಿ ಹೋಗುವ. ನನ್ನ ಬಾಕ್ಸ್ನ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಬ್ಯಾಗ್ನ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಹೊಸ ಬ್ಯಾಗು ನನ್ನ ಬಾಕ್ಸ್ ಹಿಂದೆ ಇದೆ, ಕಾಣ್ತಿದ್ಯಾ? ಬಾಕ್ಸ್ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಟೆನ್ಷನೇ ಬೇಡ ಅಂತ. ಮನೆಗೆ ಲೇಟಾಗಿ ಹೋದರೂ ಮೀಲ್ ಮಿಸ್ ಆಗಬಾರ್ದು. ಗೈಸ್, ನಮ್ಮ ಮನೆ ರೋಡಲ್ಲಿ ಜಾಮ್ ಆಗಿದೆ. ಆಲ್ಮೋಸ್ಟ್ 5 ನಿಮಿಷ ಆಯ್ತು ಇಲ್ಲೇ ನಿಂತಿದ್ದೀನಿ ನಾನು. ಏನಕ್ಕೆ ಜಾಮ್ ಆಗಿದೆ ಗೊತ್ತಿಲ್ಲ. ಈಗ ತಲೆ ಕೆಡ್ತಾಯಿದೆ ನನಗೆ, ಹೆಂಗೆ ಹೋಗೋದಪ್ಪ ಅಂತ. ನಾನು ರಿವರ್ಸ್ ತೊಗೊಂಡ್ಬಿಡ್ತೀನಿ. ಗೈಸ್, ಸೊ ಜಿಮ್ ಮುಗೀತು, ಎಳ್ನೀರು ತೊಗೊಂಡಾಯ್ತು, ಎಳ್ನೀರು ಕುಡ್ದಿದ್ದಾಯ್ತು, ಮತ್ತು ಪಪ್ಪಾಯ ಜ್ಯೂಸ್ ಕುಡ್ದಿದ್ದಾಯ್ತು, ಯೋಗರ್ಟ್ ಇಸ್ಕೊಂಡಿದ್ದಾಯ್ತು. ಇಷ್ಟೆಲ್ಲನೂ ಮಾಡಿಬಿಟ್ಟು ಈಗ ವಾಪಸ್ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಮನೆಗೆ ಮುಂಚೆ ಸ್ಟುಡಿಯೋಗೆ ಹೋಗಬೇಕು. ಸ್ಟುಡಿಯೋ ಹೋಗಿ ಒಂದು ವಿಸಿಟ್ ಹಾಕ್ಬಿಟ್ಟು ನಮ್ಮ ಟೀಮ್ ಏನು ಮಾಡ್ತಿದ್ದಾರೆ ಏನಂತೆಲ್ಲ ನೋಡ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಇವತ್ತು ನೆಮ್ಮದಿಯಾಗಿ ಮಲ್ಕೊಳ್ಳೋದು. ಇವತ್ತಿನ ಟಾಸ್ಕ್ ಎಲ್ಲ ಮುಗಿಸಿದ್ದೀನಿ. ತುಂಬ ಖುಷಿ ಆಗ್ತಿದೆ. ವ್ಲಾಗ್ ಮಾಡಿದೆ, ರೀಲ್ ಮಾಡಿದೆ, ಮತ್ತು ಒಳ್ಳೆ ಹೆಲ್ತಿ ಫುಡ್ ತಿಂದೆ, ನಮ್ಮ ಅಕ್ಕನ ಮೀಟ್ ಮಾಡಿದೆ, ಫ್ಯಾಮಿಲಿ ಟೈಮ್ ಆಯಿತು. ಎವ್ರಿಥಿಂಗ್ ಇಸ್ ಗುಡ್. ಸೂಪರ್ ಡೇ. खत्म, बाय बाय, टाटा, गुड बाय, गया.